ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಎಪಿಸೋಡು ಸ್ಕಿನ್ ಹಿಚ್ಚಿಂಗ್ಗೆ ಕಲರ್ ಥೆರಪಿ. ಯಾರಿಗೆ ಸ್ಕಿನ್ ಹಿಚ್ಚಿಂಗ್ ಇರುತ್ತೆ ಅವ್ರಿಗೆ ಕಲರ್ ಥೆರಪಿಯಿಂದ ಪರಿಹಾರ ಮಾಡ್ಬೋದು. ಅದಕ್ಕೆ 3 ಕಲರ್ ಬೇಕು. ಒಂದು ಸ್ಕೈ ಬ್ಲೂ, ಪರ್ಪಲ್. ಎರಡು ಕಲರ್ ಬೇಕು. ಸ್ಕೈ ಬ್ಲೂ ಮತ್ತು ಪರ್ಪಲ್ ಕಲರಿಂದ ಅದನ್ನ ಸ್ಕಿನ್ ಹಿಚ್ಚಿಂಗನ್ನು ಕಡಿಮೆ ಮಾಡ್ಬೋದು. ಇದ್ರ ಜೊತೆಗೆ ಒಂದು ಹೀಲಿಂಗ್ ಕೋಡ್ ಇದೆ. ಹೀಲಿಂಗ್ ಕೋಡು ಬರೀಬೇಕು. ಅದು ಬ್ಲೂ ಕಲರ್ ಬರೀಬೇಕು. ಫಸ್ಟು ನಿಮ್ಮ ಲಿವರ್, ಎರಡು ಕೈಯ ಈ ಲಿವರ್ ಇಫೆಕ್ಟ್ ಇಲ್ಲಿ ಬರುತ್ತೆ. ಇನ್ನು ಫಸ್ಟು ಈ ಥರ 20 ಟೈಮ್ ಪ್ರೆಸ್ ಮಾಡ್ಬೇಕು. ಈ ಥರ 20 ಟೈಮು ಪ್ರೆಸ್ ಮಾಡ್ಬೇಕು. ಎರಡು ಕೈಯಲ್ಲಿ ಇಲ್ಲಿ ಬರುತ್ತೆ, ಲಿವರ್ ಇಲ್ಲಿ ಬರುತ್ತೆ. ಇದನ್ನು ಈ ಎರಡು ಕೈಯಲ್ಲಿ ಈ ಥರ 20 ಟೈಮ್ ಪ್ರೆಸ್ ಮಾಡಿ ವಾರಕ್ಕೆ 2 ದಿನ ಇದನ್ನು ಪ್ರೆಸ್ ಮಾಡಬೇಕು. ಅದೇ ರೀತಿ ನಿಮ್ಮ ಎಡಗೈ ತೋರ್ಬೆರಳು ಬುಡಕ್ಕೆ ಸ್ಕೈ ಬ್ಲೂ ಹಾಕಬೇಕು. ನಿಮ್ಮ ಲೆಫ್ಟ್ ಹ್ಯಾಂಡ್ ತೋರ್ಬೆರಳು ಬುಡಕ್ಕೆ ಇದಕ್ಕೆ ಸ್ಕೈ ಬ್ಲೂ ಹಾಕಬೇಕು. ಈ ರೀತಿ ಇದು ಲೆಫ್ಟ್ ಹ್ಯಾಂಡ್ ತೋರ್ಬೆರಳು ಬುಡ ಲಿವರ್ ಜಾಯಿಂಟ್ ಇದು. ಈ ಲಿವರ್ ಜಾಯಿಂಟಿಗೆ ಸ್ಕೈ ಬ್ಲೂ ಹಾಕು. ಅದೇ ರೀತಿ ಬಲಗೈ ಕಿರುಬೆರಳು ಮಧ್ಯ ಜಾಯಿಂಟಿಗೆ, ಸ್ಕಿನ್ ಜಾಯಿಂಟಿಗೆ ಪರ್ಪಲ್ ಹಾಕ್ಬೇಕು. ನಿಮ್ಮ ಬಲಗೈ ಕಿರುಬೆರಳು ಈ ಮಧ್ಯ ಜಾಯಿಂಟಿಗೆ ಪರ್ಪಲ್, ಇದು ಸ್ಕಿನ್ ಜಾಯಿಂಟ್. ಇದಕ್ಕೆ ಸ್ಕಿನ್ ಜಾಯಿಂಟಿಗೆ ಪರ್ಪಲ್ ಹಾಕ್ಬೇಕು. ಅದೇ ನಿಮ್ಮ ಎಡಗೈ ತೋರ್ಬೆರಳು ಬುಡಕ್ಕೆ ಸ್ಕೈ ಬ್ಲೂ ಹಾಕ್ಬೇಕು. ಇದು ಡೈಲಿ ಹಾಕಿ ಬರ್ಬೇಕು. ಅದಕ್ಕೆ ಹೀಲಿಂಗ್ ಕೋಡ್ ಬರುತ್ತೆ. ನಿಮ್ಮ ಲೆಫ್ಟ್ ಹ್ಯಾಂಡು ರಿಸ್ಟ್ ಹತ್ರ ಬ್ಲೂ ಕಲರಲ್ಲಿ 1 8 5 3 1 2 1 ಈ ಥರ ಕೋಡನ್ನು ಬರೀಬೇಕು. ಡೈಲಿ ಬರಬೇಕು. ಈ ಕಲರ್ನ ಹಚ್ಚಬೇಕು, ಅದನ್ನ ಪ್ರೆಸ್ ಮಾಡಬೇಕು. ಈ ಹೀಲಿಂಗ್ ಕೋಡನ್ನ ಬರೀಬೇಕು. 1 8 5 3 1 2 1. ಇದನ್ನ ಡೈಲಿ ಬೆಳಗ್ಗೆ ಬರೆದ್ರೆ ಸಾಕು. ಬೆಳಗ್ಗೆ ಬರೆದ್ರೆ ಸಾಕು. ಮಧ್ಯಾಹ್ನ ಇದು ಕ್ಲಿಯರ್ ಆಗುತ್ತೆ. ಬೆಳಗ್ಗೆನೇ ಬರಿತಾ ಬರಬೇಕು. ಬೆಳಗ್ಗೆ ನಿಮ್ಮ ಲೆಫ್ಟ್ ಹ್ಯಾಂಡಿಗೆ ಇಲ್ಲಿ ಬರೀಬೇಕು. ಇದು ಹೀಲಿಂಗ್ ಕೋಡು. ಮೂರು ಮಾಡೋದ್ರಿಂದ ಸ್ಕಿನ್ ಹಿಚ್ಚಿಂಗ್ ಸಂಪೂರ್ಣವಾಗಿ ಗುಣ ಆಗುತ್ತೆ. ಇದೊಂದು ವಾರ ಮಾಡಿದ್ರೆ ಸಾಕು. ಒಂದು ವಾರದಲ್ಲೇ ಕಡಿಮೆ ಆಗುತ್ತೆ. ಫಸ್ಟು ಲಿವರ್ ರಿಫ್ಲೆಕ್ಸ್ನ 20 ಟೈಮ್ ಪ್ರೆಸ್ ಮಾಡಬೇಕು. ವಾರಕ್ಕೆ 2 ದಿನ ಮಾತ್ರ. ಡೈಲಿ ಅಲ್ಲಿದ್ದು ವಾರಕ್ಕೆ 2 ದಿನ, 2 ಕೈಲಿ ಮಾಡಬೇಕು. ವಾರಕ್ಕೆ 2 ದಿನ ಮಾಡಬೇಕು. ಅದೇ ಕಲರ್ ನಿಮ್ಮ ಎಡಗೈ ತೋರ್ಬೆರಳು ಬುಡಕ್ಕೆ ಸ್ಕೈ ಬ್ಲೂ ರಿಂಗ್ ಹಾಕ್ಬೇಕು. ಅದೇ ನಿಮ್ಮ ಬಲಗೈ ಕಿರುಬೆರಳು ಮಧ್ಯ ಜಾಯಿಂಟಿಗೆ ಪರ್ಪಲ್ ಹಾಕ್ಬೇಕು, ಸ್ಕಿನ್ ಜಾಯಿಂಟಿಗೆ. ಈ ಹೀಲಿಂಗ್ ಕೋಡನ್ನು ಇಲ್ಲಿ ಬರೀಬೇಕು. ಬ್ಲೂ ಕಲರಲ್ಲೇ ಬರಲಿ. 1 8 5 3 1 2 1 ಅಂತ ಬರೀಬೇಕು. ಇದನ್ನು ಡೈಲಿ ಬರೀರಿ. ಒಂದು ವಾರ ಹಾಕಿದ್ರೆ ಸಂಪೂರ್ಣವಾಗಿ ಹಿಚ್ಚಿಂಗೇ ಇರೋಲ್ಲ. ಕಂಪ್ಲೀಟ್ ಗುಣ ಆಗುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.